ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಅಮಾನತುಗೆ ಕನ್ನಡ ಪರ ಸಂಘಟನೆಗಳ ಒತ್ತಾಯ. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರನ್ನು ಅಮಾನತು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಎಂದು ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿಯ ಮುಖಂಡರಾದ ಜಿ. ಜಾಣಗೆರೆ ವೆಂಕಟರಾಮಯ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಶುಕ್ರವಾರ ಬಳ್ಳಾರಿಯಲ್ಲಿ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರ ಅನೇಕ ಆರ್ಥಿಕ ಅಶಿಸ್ತು ಮತ್ತು ಸರ್ವಾಧಿಕಾರದ ಬಗ್ಗೆ ಈಗಾಗಲೇ ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಯಾಗುತ್ತಿದೆ. ಈ ಸಂಬಂಧ ಸರ್ಕಾರಕ್ಕೆ ದೂರು ನೀಡಿರುವುದಾಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಎಸ್. ಜಿ. ಸಿದ್ದರಾಮಯ್ಯ, ಡಾಕ್ಟರ್ ಬಿ. ಜಯಪ್ರಕಾಶ್ ಗೌಡ, ಡಾಕ್ಟರ್ ವಸುಂಧರಾ ಭೂಪತಿ, ಮೀರಾ ಶಿವಲಿಂಗೇನ, ಕೆ. ಎಸ್. ವಿಮಲಾ, ಸುನಂದ ಜಯರಾಮ್ ಮಾತನಾಡಿದರು. ನಮ್ಮ ಹೋರಾಟ ಸಾಹಿತ್ಯ ಪರಿಷತ್ತನ್ನು ಉಳಿಸುವ ಹೋರಾಟ. ಸಾಹಿತ್ಯ ಪರಿಷತ್ತು ಪ್ರಜಾಪ್ರಭುತ್ವ ತತ್ವದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಆದರೆ ಇವತ್ತಿನ ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆಯನ್ನು ತಾಳಿ ಎಲ್ಲ ಅಧಿಕಾರವೂ ತನಗೇ ಇರಬೇಕು, ಜಿಲ್ಲಾಧ್ಯಕ್ಷರುಗಳಿಗೆ ಅಧಿಕಾರ ಇರಬಾರ್ದು, ಈ ಥರದ ಧೋರಣೆಯನ್ನು ತಾಳಿ ಸರ್ವಾಧಿಕಾರಿಯಾಗಿ ಮುಂದುವರಿತಾ ಇದ್ದಾರೆ. ಮತ್ತು ಆರ್ಥಿಕ ಶಿಸ್ತು ವಿಪರೀತ ಇದೆ. ಹಾಗಾಗಿ ನಾವು ಅದರ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದೀವಿ. ಮತ್ತು ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ, ಇವರ ಮೇಲೆ ಕ್ರಮ ತಗೊಳ್ಳಿ, ಇವರನ್ನು ಅಮಾನತ್ತಲ್ಲಿಟ್ಟು ನೀವು ಅಲ್ಲೊಬ್ಬ ಆಡಳಿತಾಧಿಕಾರಿಯನ್ನು ನೇಮಿಸಿ ಮತ್ತು ಆ ಸಂದರ್ಭದಲ್ಲಿ ತನಿಖೆಯನ್ನು ಮಾಡಿಸಿ. ಯಾಕೆ ಅಂದರೆ ಆರ್ಥಿಕ ಅಶಿಸ್ತಿದೆಯಲ್ಲ, ಲೆಕ್ಕ ಬುಕ್ಗಳನ್ನು ಕೊಡದಲ್ಲೇ ಇರುವಂಥ ಅಶಿಸ್ತಿದೆಯಲ್ಲ, ಇದ್ರ ಬಗ್ಗೆ ತನಿಖೆ ಮಾಡಿ ಆ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ನೇಮಕ ಆಗಿರಲಿ. ಮತ್ತು ಅವರೇನಾದರೂ ಅವ್ರ ಪರವಾಗಿ ತೀರ್ಪು ಬಂದರೆ, ವರದಿ ಬಂದರೆ ಅವ್ರನ್ನ ಮತ್ತೆ ಮರು ನೇಮಕ ಮಾಡಿ, ಇಲ್ವಾ ಅವ್ರ ವಿರುದ್ಧ ಬಂದ ಅವರನ್ನು ವಜಾ ಮಾಡಿ ಅನ್ನುವ ಮಾತನ್ನು ಹೇಳ್ತಾ ಇದ್ದೀವಿ. ಇನ್ನೊಂದು ಕಡೆ ನಾವು ಕಾನೂನು ಹೋರಾಟಕ್ಕೂ ಕೂಡ ಹೇಳಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ನಾವು ಗಮನಿಸಿದ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆ, ಆರ್ಥಿಕ ಅಶಿಸ್ತು ಮತ್ತು ಬೈಲಾ ತಿದ್ದುಪಡಿ ಮಾಡೋದಕ್ಕಿರೋದು ಮತ್ತು ಸರ್ವ ಸದಸ್ಯರ ಸಭೆಯನ್ನು ಸರಿಯಾದ ಸ್ಥಳದಲ್ಲಿ ನಡೆಸದೇ ಇರೋದು. ಸೊ ಹಲವಾರು, ಆಮೇಲೆ ಅಲ್ಲಿನ ಸಿಬ್ಬಂದಿಗೆ ನೀಡುವಂಥ ಕಿರುಕುಳ ಇರ್ಬೋದು, ಅನೇಕರು ರಾಜೀನಾಮೆ ನೀಡಿರೋದಿರ್ಬೋದು, ಆಮೇಲೆ ಹಾವೇರಿ ಸಮ್ಮೇಳನದ ಇದು ಲೆಕ್ಕಪತ್ರವನ್ನು ಇಲ್ಲಿವರೆಗೂ ನೀಡದೇ ಇರೋದು, ಮಂಡ್ಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರವನ್ನು ನೀಡದೇ ಇರೋದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಅಧ್ಯಕ್ಷರಿಗೆ ಪ್ರಶ್ನೆಯನ್ನು ಮಾಡಿದ್ದೇವೆ. ಪ್ರಶ್ನೆಯನ್ನು ಮಾಡಿದವರಿಗೆ ಲೀಗಲ್ ನೋಟಿಸ್ ಕೊಡುವಂತಹ ರೀತಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪ್ರತಿದಿನ ಅಂದರೆ ಲಾಯರ್ ಕಚೇರಿಯ ರೀತಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಕಚೇರಿ ಇವತ್ತಾಗಿರೋದು ನಾವೆಲ್ಲರೂ ಖಂಡಿಸ್ತೇವೆ. ಮತ್ತು ಈ ಸರ್ವಾಧಿಕಾರಿ ಧೋರಣೆ ಬದಲಾಗಬೇಕು ಮತ್ತು ಅಲ್ಲಿ ಆಡಳಿತಾಧಿಕಾರಿ ನೇಮಕ ಆಗಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಜನರ ಸಾಹಿತ್ಯ ಪರಿಷತ್ತಾಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.